ದೆಹಲಿಗೆ ಹಾರಿದ್ದ ಸಚಿವಾಕಾಂಕ್ಷಿಗಳಿಗೆ ಇದೀಗ ಮತ್ತೆ ನಿರಾಸೆಯಾಗಿದೆ. ಹೈಕಮಾಂಡ್ ಭೇಟಿ ಮಾಡಿದ್ರು ಪ್ರಯೋಜನವಿಲ್ಲ. ದೆಹಲಿಗೆ ಹಾರಿದ್ದ ಸಚಿವಾಕಾಂಕ್ಷಿಗಳಿಗೆ ಮತ್ತೆ ನಿರಾಸೆ. ಹೈಕಮಾಂಡ್ ಭೇಟಿ ಮಾಡಿದ್ರು ಪ್ರಯೋಜನವಿಲ್ವಾ? ಹಾಗಾದ್ರೆ ಹೈಕಮಾಂಡ್ ನೀಡ್ತಾ ಸಚಿವ ಸಂಪುಟದ ಸಂದೇಶವ? ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಎಂದ ಹೈಕಮಾಂಡ್. ಪಂಚರಾಜ್ಯ ಚುನಾವಣೆ ಬಳಿಕವೇ ಸಂಪುಟ ಪುನರ್ರಚನೆ. ಅಲ್ಲಿಯವರೆಗೆ ಸಂಪುಟ ಪುನರ್ರಚನೆಗೆ ನೋ ಎಂದ ಹೈಕಮಾಂಡ್. ಚುನಾವಣೆ ಫಲಿತಾಂಶದ ಬಳಿಕ ಪುನರ್ರಚನೆ ಸಾಧ್ಯತೆ. ಮಂತ್ರಿಗಿರಿಗಾಗಿ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದ ಹಿರಿಯ ಶಾಸಕರು ಕೇವಲ 2 ವರ್ಷಕ್ಕೆ ಯಾಕೆ ಮಂತ್ರಿ ಸ್ಥಾನ ಅಂತಿರುವಂತಹ ಕೆಲವರು ಕೊನೆಯ ವರ್ಷ ಚುನಾವಣೆ ವರ್ಷ ಆಗಿರುತ್ತೆ, 1 ವರ್ಷಕ್ಕಾಗಿ ಮತ್ತ್ಯಾಕೆ ಪುನರ್ರಚನೆ ಅಂತ ಆಕ್ರೋಶ ಮತ್ತೊಂದು ಕಡೆ. ದೆಹಲಿಗೆ ಸಚಿವಾಕಾಂಕ್ಷಿಗಳು ಪ್ರಯಾಣವನ್ನ ಬೆಳೆಸ್ತಾರೆ. 20ಕ್ಕೂ ಹೆಚ್ಚು ಹಿರಿಯ ಶಾಸಕರು ಪ್ರಯಾಣವನ್ನ ಬೆಳೆಸ್ತಾರೆ. ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆಯನ್ನ ಇಡ್ತಾರೆ. ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು, ಸಚಿವ ಸ್ಥಾನವನ್ನ ಒದಗಿಸಿಕೊಡ್ಬೇಕು. ಅಷ್ಟು ವರ್ಷದಿಂದ ನಾವು ಸತತವಾಗಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿಕೊಂಡು ಅಭಿವೃದ್ಧಿಯನ್ನ ಮಾಡಿಕೊಂಡು ಬಂದಿದ್ದೀವಿ, ಬಟ್ ನಮಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಬಟ್ ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಮಾತನಾಡಿದ್ರು. ಇದು ಸಮಯವಲ್ಲ ಈ ರೀತಿಯಾಗಿ ಕೇಳೋದಕ್ಕೆ, ಹೈಕಮಾಂಡ್ನ ಹೋಗಿ ಭೇಟಿ ಆಗುವಂಥದ್ದು, ಪಕ್ಷದೊಳಗೆ ಈ ರೀತಿಯಾಗಿ ಗೊಂದಲವನ್ನ ಸೃಷ್ಟಿ ಮಾಡೋಕೆ ಇದು ಸಮಯವಲ್ಲ. ಪಂಚರಾಜ್ಯಗಳ ಎಲೆಕ್ಷನ್ ಇದೆ, ಎಲೆಕ್ಷನ್ ಮುಗಿಬೇಕಾಗುತ್ತೆ. ಈ ರೀತಿಯಾದಂಥ ಗೊಂದಲ ಸಾಕಷ್ಟು ರೀತಿಯಾದಂಥ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡುತ್ತೆ. ಮತ್ತೊಂದು ಪಾಯಿಂಟು, ಪವರ್ ಶೇರಿಂಗ್ ಅಂತ ಬಂದಾಗ ಕಾಂಗ್ರೆಸ್ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು? 2.5 ವರ್ಷ ಅಂತ ಏನು ಹಂಚಿಕೆ ಆಗಿತ್ತು, ಅದರಲ್ಲಿ ಸಿಎಂ ಸ್ಥಾನಕ್ಕೂ ಕೂಡ ಇತ್ತು. ಬಟ್ ಸಿದ್ದರಾಮಯ್ಯ ಅವ್ರು ಏನು ಮಾಡಿದ್ರು? ತಳ್ಳಿದ್ರು. ಈಗ 3 ವರ್ಷ ಅಂತರೂ ಆಯ್ತು, ತಳ್ಕೊಂಡು ಬಂದ್ರು. ಅಲ್ಲಿ ಇಲ್ಲದೆ ಇರುವಂತ ಪವರ್ ಶೇರಿಂಗು ಸಚಿವ ಸಂಪುಟಕ್ಕೆ ಯಾಕೆ? ಹಾಗಾದ್ರೆ ಸಿದ್ದರಾಮಯ್ಯ ಬಣದ ಆಪ್ತರು ಮಾತಾಡ್ತಾರೆ, ನಮಗೆ ಅವಕಾಶವನ್ನ ಮಾಡಿಕೊಡಿ ಸಚಿವರಿಗೆ ಅಂತ. ಬಟ್ ಇಲ್ಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಯಾಕೆ ಈ ರೀತಿಯಾದಂಥ ನಿರ್ಣಯ ತೆಗೆದುಕೊಳ್ಳಿಲ್ಲ? ಅಲ್ಲಿ ನೋಡಿದ್ರೆ ಸಿಎಂ ಸಾಹೇಬ್ರೆ 5 ವರ್ಷ ಸಿಎಂ ಆಗಿರ್ತಾರೆ, ಸಿಎಂ ಕುರ್ಚಿ ಈಗ ಖಾಲಿ ಇಲ್ಲ ಅನ್ನುವಂಥ ಮಾತುಗಳನ್ನ ಆಡುವಂತ ಇದೇ ಶಾಸಕರು ದೆಹಲಿಗೆ ಹೋಗ್ತಾರೆ, ನಮಗೆ ಸಚಿವ ಸ್ಥಾನವನ್ನ ಒದಗಿಸಿಕೊಡಿ ಅಂತ ಮಾತನಾಡ್ತಾರೆ. ಪಕ್ಷ ಭರವಸೆಯನ್ನ ಕೊಟ್ಟಿತ್ತು 2.5 ವರ್ಷ ಅಧಿಕಾರವನ್ನ ಕೊಡುತ್ತೆ ಅಂತ. ಈಗ 3 ವರ್ಷ ಆಯ್ತು, ನಮಗೆ ಅಧಿಕಾರವನ್ನ ವಹಿಸ್ಕೊಡಿ, ನಮಗೆ ಸಚಿವ ಸ್ಥಾನವನ್ನ ವಹಿಸ್ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಹೋಗಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ ಎಲ್ಲರನ್ನ ಸಹಿತ ಭೇಟಿ ಮಾಡುವಂಥ ಕೆಲಸ ಮಾಡ್ತಾರೆ. ಬಟ್ ಇದು ಸಕ್ಸಸ್ ಆಗಲಿಲ್ಲ. ಕೊನೆಗೂ ಪಂಚರಾಜ್ಯಗಳ ಎಲೆಕ್ಷನ್ ಇದೆ, ಪಂಚರಾಜ್ಯಗಳ ಎಲೆಕ್ಷನ್ ಮುಗಿಲಿ, ನಂತರ ಇದ್ರ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಉತ್ತರವನ್ನ ಕೊಟ್ಟು ಕಳಿಸಿದೆ. ಡಿ.ಕೆ. ಶಿವಕುಮಾರ್ ಸಹಿತ ಇದನ್ನೇ ಮಾತನಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಸ್ಥಳೀಯವಾಗಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಏನ್ ಹೋಗುಗಳಿದಾವೆ, ಪಕ್ಷದಲ್ಲಿ ನಾವು ಗಮನಿಸಿ ನೋಡಿದಾಗ ಪಕ್ಷದಲ್ಲಿ ಇನ್ನೂ ಏನೇನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಬಹುದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಪವರ್ ಇರುತ್ತೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿ ಎಲ್ಲ ಶಾಸಕರು ಹೈಕಮಾಂಡ್ ಭೇಟಿ ಮಾಡಿ ನಮಗೆ ಬೇಕು ಅಂದ ತಕ್ಷಣ ಅಲ್ಲಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಈಗಾಗಲೇ ನೋಡಿ ಸಿಎಂ ಸ್ಥಾನದ ವಿಚಾರ ಎಕ್ಸಾಂಪಲ್ಲು ಅವ್ರದ್ರಲ್ಲೇ ಇದೆ, ಎಷ್ಟೆಲ್ಲ ಗೊಂದಲಗಳಿದಾವೆ, ನಡೀತಾ ಇದ್ದಾವೆ ಅಂತ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್, ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ದೆಹಲಿಗೆ ಹೋಗಿ ಇದ್ರ ಬಗ್ಗೆ ಮಾತನಾಡಿದ್ರು ಸಹಿತ ಹೈಕಮಾಂಡ್ ಯಾವುದೇ ರೀತಿಯಾದಂಥ ನಿರ್ಣಯವನ್ನ ತೆಗೆದುಕೊಳ್ಳಿಲ್ಲ. ಸದ್ಯಕ್ಕೆ ಬದಲಾವಣೆ ಬೇಡ, ಬೈ ಎಲೆಕ್ಷನ್ ಇದೆ, ಪಂಚರಾಜ್ಯಗಳ ಎಲೆಕ್ಷನ್ ಇದೆ, ಅವೆಲ್ಲ ಮುಗಿಲಿ ಅನ್ನುವಂಥ ಉತ್ತರವನ್ನು ಅವ್ರಿಗೂ ಕೊಟ್ಟಿದ್ರು. ಅದೇ ರೀತಿಯಾಗಿ ಇದೀಗ ಆಕಾಂಕ್ಷಿಗಳಿಗೆ ಇದೇ ರೀತಿಯಾದಂಥ ಉತ್ತರವನ್ನ ಕೊಟ್ಟು ಕಳಿಸಿದೆ ಹೈಕಮಾಂಡ್. ಮತ್ತೊಂದು, ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ, ಒಂದೇ ವಿಮಾನದಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಬಟ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಮಾತಾಡ್ತಾರೆ,
ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿಲ್ಲ. ಏನು 140 ಶಾಸಕರಿದ್ದಾರೋ ಎಲ್ಲರೂ ಸಹಿತ ನಮಗೆ 140 ಶಾಸಕರು, ನಮ್ದೆಲ್ಲರದು ಒಂದು ಗುಂಪು, ಇಲ್ಲಿ ಸೆಪ್ರೇಟ್ ಗುಂಪು ಅಂತೂ ಯಾವುದೂ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಎಸ್ ದೀಪ, ಈಗ ನೋಡಿ ಒಂದ್ ಕಡೆ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ವಿಚಾರ, ಸಚಿವಾಕಾಂಕ್ಷಿಗಳಿಗೆ ಮತ್ತೆ ಇಲ್ಲಿ ಹಿನ್ನಡೆಯಾಗಿದೆ ಅಂತ ಹೋಗಿ ಹೈಕಮಾಂಡ್ನ ಭೇಟಿ ಮಾಡ್ತಾರೆ. ಬಟ್ ಹೈಕಮಾಂಡ್ ಹೇಳುತ್ತೆ ಪಂಚರಾಜ್ಯಗಳ ಎಲೆಕ್ಷನ್ ಮುಗಿಲಿ ಅಂತ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ ಈ ಬಗ್ಗೆ? ವನಿತಾ, ಏನು ಒಂದಿಷ್ಟು ಜನ ಶಾಸಕರುಗಳು ಸಂಪುಟ ವಿಸ್ತರಣೆಯನ್ನ ಮಾಡಬೇಕು, ತಮಗೆ ಅವಕಾಶವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿದ್ರು. ಆದ್ರೆ ಆ ದೆಹಲಿ ಪ್ರಯಾಣ ಫಲಪ್ರದವಾಗಿಲ್ಲ. ಪ್ರಮುಖವಾಗಿ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಒಂದಿಷ್ಟು ಡೆವಲಪ್ಮೆಂಟ್ ಆಗುತ್ತೆ, 1.5-2 ತಿಂಗಳು ಸುಮ್ಮನಿರಿ ಅನ್ನುವಂತಹ ಮಾತುಗಳನ್ನ ಹೈಕಮಾಂಡ್ ನಾಯಕರು ಹೇಳಿ ಕಳಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಯಾಕಂದ್ರೆ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಸಂಪುಟ ವಿಸ್ತರಣೆ ಮಾಡಿದ್ರೆ ಯಾರನ್ನ ತೆಗೆದುಕೊಳ್ಬೇಕು ಬಿಡ್ಬೇಕು ಅನ್ನುವಂತಹ ಚರ್ಚೆ ಜೊತೆಗೆ ಫಲಿತಾಂಶದ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ, ಅಥವಾ ಫಲಿತಾಂಶದ ಬಳಿಕ ನಾವು ಪುನರ್ರಚನೆಯನ್ನ ಮಾಡಿದ್ರೆ ಉತ್ತಮ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ನಿರ್ಧಾರ ಮಾಡಿದಂಗಿದೆ. ಇದರ ಜೊತೆಗೆ ನಾಯಕತ್ವ ವಿಚಾರವನ್ನ ಫೈನಲೈಸ್ ಮಾಡದೆ ಸಂಪುಟ ಪುನರ್ರಚನೆ ಮಾಡೋದಿಕ್ ಆಗೋದಿಲ್ಲ ಅನ್ನುವಂತಹದ್ದು ಕೂಡ ಮತ್ತೊಂದು ಕಡೆಯ ಏನು ವಾದ. ಹಾಗಾಗಿ ಒಂದು ಹಂತಕ್ಕೆ ಬೇಡ ಈ ಒಂದು ಸದ್ಯಕ್ಕೆ ಪುನರ್ರಚನೆ ಮಾಡುವಂಥದ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವ್ರಿಗೆ ಹೇಳ್ದಂಗಿದೆ. ಹಾಗಾಗಿ ಅವರ ಒಂದು ಏನು ದೆಹಲಿ ಪ್ರಯಾಣ ಇತ್ತು ಅದು ಸದ್ಯಕ್ಕೆ ಸಕ್ಸಸ್ ಆಗಿಲ್ಲ. ಹೋದ ದಾರಿಯಲ್ಲೇ ಎಲ್ಲಾ ಶಾಸಕರು ಕೂಡ ವಾಪಸ್ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.